ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ ಎಲ್ಲಾರು? ನಮ್ಮ ಫುಡ್ ಸಂಸ್ಕೃತಿ ಚಾನೆಲ್ ಒಳಗ ನಿಮಗೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಐತಿ. ಏನ್ ನೋಡಾತೀನಿ ಅಡ್ಗೆ ಮನ್ಯಾಗ? ಉದ್ದಿನ ಬೇಳೆ ನೆನೆ ಹಾಕಿಯಲ್ಲ, ಇವತ್ತ ಉದ್ದಿನ ವಡ ಮಾಡಾಕತ್ತೀನಿ. ಉದ್ದಿನ ವಡ ಭಾರಿ ಆತ್ಲ. ಉದ್ದಿನ ವಡ ಜೊತೆ ಸಾಂಬಾರ ಮಸ್ತ್ ಆಕತ್ತ. ಮಾಡ್ ನಾಷ್ಟಾಕ ಇವತ್ತ ಅಲ್ಲಿ ಜರ್ಮನ್ ಸಂಡಿಗೆ ಇಟ್ಕೊಡಿಲಿ. ನಮ್ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ, ಮತ್ತೆ ನಿಮ್ ಬಂಧು ಬಳಗಕ್ಕ ಶೇರ್ ಮಾಡ್ರಿ, ಮತ್ತೆ ವಿಡಿಯೋ ಹೆಂಗ್ ಅನ್ಸಾಕತೈತಿ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗ ನಮ್ಮ ಫುಡ್ ಸಂಸ್ಕೃತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದ ವಡ ಮಾಡಾಕಂತ ಹೇಳಿ ಉದ್ದಿನ ಬ್ಯಾಳಿ ನೆನೆ ಇಟ್ಟ 6 ತಾಸ ಆಗೈತಿ. ಇದಕ್ಕ ಒಂದ್ ಚಟಾಕ ಉದ್ದಿನ ಬ್ಯಾಳಿ ಮತ್ತೊಂದ್ ಸ್ವಲ್ಪ ಸೋಯಾಬೀನ್, ಒಂದ್ ಸ್ವಲ್ಪ ಅಕ್ಕಿ ಹಾಕಿ ನೆನೆಸಿಟ್ಟಿದ್ದೆ. ಈ ಉದ್ದಿನ ಬ್ಯಾಳಿ ರುಬ್ಕೊಳ್ಳೋಕಿನ ಮುಂಚೆ ಒಲೆ ಮ್ಯಾಗ ಸಾಂಬಾರ್ ಮಾಡಾಕಂತ ಹೇಳಿ ಬ್ಯಾಳಿ ಕುದಿಯಾಕ ಇಡ್ತೀನಿ. ಈ ಬ್ಯಾಳಿ ಕುದಿಯಾಕಂತ ಹೇಳಿ ಒಂದ್ ಚರ್ಗಿ ನೀರ ಬಿಸಿ ಮಾಡಾಕ ಇಡಾಕತೀನಿ. ಮೊದಲ ಒಂದ್ ಬಟ್ಲ ಚೆನ್ನಂಗಿ ಬ್ಯಾಳಿ ಹಾಕೇನಿ, ಮಸೂರಿ ದಾಲ್ ಅಂತಾರಲ್ರಿ ಅದ, ಮತ್ತ ಅರ್ಧ ಬಟ್ಲ ಹೆಸರು ಬ್ಯಾಳಿ ಹಾಕೇನಿ, ಆಮೇಲೆ ಒಂದ್ ಬಟ್ಲ ತೊಗರಿ ಬ್ಯಾಳಿ ಹಾಕೇನಿ. ಈಗ ಈ ಬ್ಯಾಳಿ ನೀರಾಗ ಚಲೋ ತಂಗ್ ತೊಳ್ಕೊಂಡ ಬಿಸಿ ನೀರಾಗ ಹಾಕ್ಬೇಕು. ಈಗ ಬ್ಯಾಳಿ ಕುದಿಯೋ ಮುಂದ ಅರ್ಶಿನ, ಜೀರಿಗೆ ಮತ್ತ ಎಣ್ಣೆ ಹಾಕಿದ್ರ ಸಾರು ಭಾರಿ ಘಮ್ ಅಂತ ವಾಸನೆ ಬರ್ತೈತಿ, ಮತ್ತ ಬ್ಯಾಳಿ ಲಘುನ ಕುದ್ದು ಬರ್ತೈತಿ. ಈಗ ಈ ಬ್ಯಾಳಿ ಕುದಿಯೋ ತನಕ ಈ ಒಳಕಲ್ನ್ಯಾಗ ನಾನು ಉದ್ದಿನ ಬ್ಯಾಳಿ ರುಬ್ಕೊಂಡ್ ಬಿಡ್ತೀನಿ. ಈ ಉದ್ದಿನ ಬ್ಯಾಳಿ ಒಳಕಲ್ದಾಗ ರುಬ್ಬಿ ವಡಾ ಮಾಡಿದ್ದ ತಿನ್ನಾಕ ಭಾರಿ ಚಲೋ ಹತ್ತೈತಿ ನೋಡ್ರಿ. ಅಕ್ಷಯ ಕಲ್ಲುಪ್ಪು ಕೊಡಿಲಿ. ತಗೋ. ನೋಡ್ರಿ ಬ್ಯಾಳಿ ಇಷ್ಟ ಸಣ್ಣ ಆಗ್ಬೇಕ. ಬ್ಯಾಳಿ ರುಬ್ಬೋದ್ ಆಯ್ತ. ಈಗ ಒಲಿ ಮ್ಯಾಗ ಇಟ್ಟಿದ್ದ ಬ್ಯಾಳಿ ಕುದ್ದೈತೇನ್ ನೋಡ್ತೀನಿ. ಬ್ಯಾಳಿ ಅರ್ಧ ಕುದ್ದೈತಿ, ಇದ್ರಾಗ ಟಮಾಟೆ ಹಾಕೊಂತೀನಿ. ಈ ಟಮಾಟೆ ಹಾಕಿ ಅಳಗಾಡ್ಸಿ ಇದ್ರೊಳಗ ಖಾರ, ಉಪ್ಪು ಮತ್ತ ಕರಿಬೇವು ಹಾಕೊಳಕತ್ತೀನಿ. ಈಗ ಇದ್ರೊಳಗ ಒಂದ್ ಸ್ವಲ್ಪ ಬಿಸಿ ನೀರ್ ಹಾಕಿ ಕುದಿಯಾಕ ಬಿಡ್ತೀನಿ. ಬಿಸಿ ನೀರ್ ಹಾಕಿದ್ರ ಚಲೋ ಕುದಿತೈತಿ ಅಂತ ನಾ ಬಿಸಿ ನೀರ್ ಹಾಕೀನಿ. ನೀವು ಕುಕ್ಕರ್ನ್ಯಾಗ ಮಾಡೋರ್ ಇದ್ರಿ ಅಂತಂದ್ರ ಇದನ್ನೆಲ್ಲ ಒಂದ ಸಲ ಹಾಕಿ ಕುದಿಸ್ಬೇಕ. ಈಗ ಇದು ಬ್ಯಾಳಿ ಕುದ್ದೈತಿ, ತಳಕ್ ಇಳಿಸಿ
ಬ್ಯಾಳಿ ಕಡಿಯೋದು ಕಡಗೊಲ್ಲೆ ಚಲೋ ತಂಗ ಮುಗಚ್ಬೇಕ. ಈಗ ಇದ್ರೊಳಗ ಉಳ್ಳಾಗಡ್ಡಿ, ಕ್ಯಾರೆಟ್, ಕೊತ್ತಂಬರಿ ಹಾಕಿ ಮತ್ತ ಸ್ವಲ್ಪ ಕುದಿಸ್ಬೇಕ. ಈಗ ಸಾಂಬಾರ ಚಲೋ ಕುದ್ದೈತಿ, ಇದಕ್ಕ ಒಗ್ಗರಣೆ ಹಾಕ್ತೀನಿ. ಈಗ ಒಗ್ಗರಣೆಗೆ 1 ಚಮಚ ಎಣ್ಣೆ ಹಾಕೀನಿ. ಈ ಎಣ್ಣೆ ಚಲೋ ಕಾಯನ ಅದ್ರೊಳಗ ಸಾಸ್ವಿ, ಜೀರಿಗೆ, ಕೆಂಪ್ ಮೆಣಸಿನ್ಕಾಯಿ, ಕರಿಬೇವ ಹಾಕಿ ಒಗ್ಗರಣೆ ಹಾಕ್ತೀನಿ. ಈ ಒಗ್ಗರಣೆ ಹಾಕಿದ್ದ ಸಾಂಬಾರ್ ಒಳಗ ಹಾಕಿ ಲಗೇಜ್ ಮುಚ್ಚಿ ಬಿಟ್ರ ಅದ ಘಮ ಒಳಗ ಇರ್ತೈತಿ, ಹೊರಗ್ ಜಾಸ್ತಿ ಬರಂಗಿಲ್ಲ. ಈಗ ಈ ಸಾಂಬಾರ್ನಾಗ ಒಂದ್ ಸ್ವಲ್ಪ ಬಿಸಿ ನೀರ್ ಹಾಕಿ ಇನ್ನೊಂದ್ ಸ್ವಲ್ಪ ಕುದಿಸಿ ಇಳಿಸಿಬಿಟ್ರ ಸಾಂಬಾರ ತಯಾರಾಗ್ತೈತಿ. ಮತ್ತ ಮನ್ಯಾಗ ಮಾಡಿದ್ದ ಸಾಂಬಾರ್ ಪುಡಿ ಹಾಕಾಕತ್ತೀನಿ. ಸಾಂಬಾರ್ ಪುಡಿ ಯಾವಾಗ್ಲೂ ಕೊನೆಗ್ ಹಾಕಿದ್ರ ಘಮ ಘಮ ವಾಸನೆ ಬರ್ತೈತಿ. ಈ ಸಾಂಬಾರ್ ಪುಡಿ ಹೆಂಗ್ ಮಾಡೋದು ಅಂತ ನಿಮಗ್ ಬೇಕಾಗಿತ್ತಂದ್ರ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನೊಂದ್ ವಿಡಿಯೋದಾಗ ಮಾಡಿ ತೋರಿಸ್ತೀನಿ. ಈ ಸಾಂಬಾರ ಆಗೈತ್ ನೋಡ್ರಿ. ಇದನ್ನ ಇಳಿಸಿ ಈಗ ವಡಾ ಮಾಡಾಕ ಎಣ್ಣೆ ಕಾಯಕ್ ಇಡ್ತೀನಿ. ಅಕ್ಕ ವಡಾ ಹಾಕಾಕ ಎಲ್ಲಿ ತಗೊಂಬಲ್ಲ. ಹಾ ತಾಪ. ಇದ್ರಾಗ 1 ಚಿಟ್ಕಿ ಸೋಡಾ ಹಾಕಿ ಚಲೋ ತಂಗ ಕಲಸ್ಬೇಕ. ಇದು ವಡಾ ಮಾಡು ಮುಂದನ ಸೋಡಾ ಹಾಕಿ ಕಲಸಿದ್ರ ವಡಾ ಚಲೋ ಆಗ್ತಾವ. ಈ ಎಲಿಗೆ 1 ಇಟೀಟ ನೀರ್ ಸವರ್ಸಿ ಉದ್ದಿನ ವಡದ ಹಿಟ್ಟ ಇದ್ರ ಮ್ಯಾಗ ಹಾಕೊಂಡ ನಡಕ್ ತೂತ ಮಾಡಿ ಎನ್ಯಾಗ ಬಿಟ್ಟ ಕರ್ಕೋ ಅಂತ ಹೋಗ್ಬೇಕು. ಈ ವಡಾಕ ಸ್ವಲ್ಪ ಕಂದ ಬಣ್ಣ ಬರೋ ಹಂಗ ಒಂದಿಟ್ಟು ಸಣ್ಣ ಉರಿ ಇಟ್ಕೊಂಡ ಕರ್ಕೋ ಅಂತ ಹೋಗ್ಬೇಕು. ಈ ವಡಾ ಹೆಂಗ ಕರಿಬೇಕಂತಂದ್ರ ಸ್ನೇಹಿತರೆ, ಇದ ಜಾಸ್ತಿ ಉರಿ ಇತ್ತಪ್ಪ ಅಂತಂದ್ರ ಪಟ್ನ ಹೊತ್ತಿ ಬಿಡ್ತಾವು. ಒಂದೀಟ ಉರಿ ಸಣ್ಣ ಇಟ್ಕೊಂಡ್ ಕರದ್ರಿ ಅಂದ್ರ ಒಳಗಿಂದ ಎಲ್ಲಾ ಕರ್ಕೊಂಡ್ ಬರ್ತಾವು, ಮತ್ತ ವಡಾ ಅಗದಿ ಕುರು ಕುರು ಆಗ್ತಾವ. ನಮ್ಮ ಅಪ್ಪಾರ ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇದ್ರು ಸ್ನೇಹಿತರೆ, ಕಸ ತಿನ್ನೋಕ್ಕಿಂತ ತುಸಾ ತಿನ್ರಿ ಆದ್ರ ಚಲೋ ತಿನ್ರಿ ಅಂತ. ಆ ಮಾತು ಇವತ್ತ ನನಗ್ ನೆನಪಿಗೆ ಬಂತ. ಈ ವಡಾಕ್ ನೋಡ್ರಿ ಎಂತ ಚಂದ ಬಣ್ಣ ಬಂದಾವು, ಎಲ್ಲ ಒಂದೇ ಸಮಾನ ಕರ್ದಾವು. ಈ ಸಾಂಬಾರ್ದ ವಾಸನೆ ನೋಡ್ರಿ ಘಮ್ ಅಂತ ಎಂತ ಮಸ್ತ್ ವಾಸನೆ ಬರಾಕತೈತಿ. ಅಕ್ಷು ಅಕ್ಷು ಬಾ, ವಡಾ ಸಾಂಬಾರ್ ತಿನ್ ಬಾ. ಬಂದೆ. ಹಾ ತೋಪ ವಡಾ ಸಾಂಬಾರ್ ತಿನ್ ನೋಡ ಹೆಂಗಾಗೈತಿ ಹೇಳ.
ಮಾ ವಡಾ ಕುರು 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 ಭಾರಿ ಆಗೈತಿ ನೋಡು. ಸಾಂಬಾರು ಮಸ್ತ್ ಆಗೈತೆ. ಹೌದಾ ತಿನ್ನಪ್ಪ. ಭಾರಿ ಆಗ್ಯಾವ ನೋಡು ವಡ ಸಾಂಬಾರ್. ಇದು ಸಾಂಪ್ರದಾಯಿಕವಾಗಿ ಮಾಡಿದ್ದು ಒಲಿ ಮ್ಯಾಗಿಂದು ಉದ್ದಿನ ವಡ ಮತ್ತ ಸಾಂಬಾರ್ ನಿಮಗ್ ಹೆಂಗ್ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋಕ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ಮುಂದಿನ ವಾರ ಸಿಗ್ತೀನಿ. ನಮಸ್ಕಾರ.